ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಶ್ರೀ ಚನ್ನಬಸವ ಕಲಾ ಮಂಟಪದಲ್ಲಿ ಸಹಕಾರ ಭಾರತೀಯ ಕೊಪ್ಪಳ ಜಿಲ್ಲೆ ಅಭಿನಂದನಾ ಸಮಾರಂಭ ಮತ್ತು ಜಿಲ್ಲಾ ಅಧಿವೇಶನ ಜರುಗಿತು. ಬೀನ್ ಸಂಸ್ಕಾರ ನೈ ಸಹಕಾರ, ಬೀನ್ ಸಹಕಾರ ನೈ ಉದ್ದಾರ್. ನಾವು, ನಾನು, ಎಲ್ಲರಿಗೆ, ನನಗೆ, ಎಲ್ಲರೂ ಎಂಬ ಸಹಕಾರ ತತ್ವ ಅಡಿಯಲ್ಲಿ ಸಹಕಾರ ಬ್ಯಾಂಕುಗಳು ಸ್ಥಾಪನೆಗೊಂಡವು. ಪ್ರಪಂಚದಲ್ಲಿ ಮೊಟ್ಟ ಮೊದಲು ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಇಂಗ್ಲೆಂಡಿನಲ್ಲಿ ರಾಬರ್ಟ್ ಎಂಬ ವ್ಯಕ್ತಿಯಿಂದ ಸ್ಥಾಪನೆಗೊಂಡಿತು. ನಂತರ ಫ್ರೆಡ್ರಿಕ್ ನಿಕೋಲಿಯನ್ ಆಯೋಗದ ವರದಿ ಪ್ರಕಾರ ಭಾರತದಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1904ರಲ್ಲಿ ಜಾರಿಗೆ ತರಲಾಯಿತು. ಭಾರತದಲ್ಲಿ ಮೊಟ್ಟ ಮೊದಲು ಕರ್ನಾಟಕದ ಗದಗಿನ ಕಣಿಕಿನ ಆಳದಲ್ಲಿ ಸಹಕಾರ ಸಂಘಗಳ ಸ್ಥಾಪನೆಗೊಳ್ಳಲಾಯಿತು. ಸಿದ್ದನಗೌಡ, ಸಣ್ಣರಾಮನಗೌಡ ಅವರು ಕಣಿಕಿನ ಆಳ ಕೃಷಿ ಪತ್ತಿನ ಸಹಕಾರ ಸಂಘ 1904-1905ರಲ್ಲಿ ಸಹಕಾರ ಸಂಘವನ್ನು ಸ್ಥಾಪನೆಗೊಳಿಸಲಾಯಿತು. ಸಹಕಾರ ಸಂಘಗಳ ರಾಷ್ಟ್ರೀಯ ನೀತಿಯನ್ನು 2002ರಲ್ಲಿ ಜಾರಿಗೆ ತರಲಾಯಿತು. ಸಹಕಾರ ಭಾರತೀಯ ಜಿಲ್ಲಾ ಕೊಪ್ಪಳ ಜಿಲ್ಲೆ ದಿವ್ಯ ಸಾನ್ನಿಧ್ಯವನ್ನು 108 ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಅವರು ವಹಿಸಿಕೊಂಡಿದ್ದರು. ರಮೇಶ್ ವೈದ್ಯಜಿ ರಾಷ್ಟ್ರೀಯ ಸಂರಕ್ಷಣಾ ಸಹಕಾರ ಭಾರತೀಯ ಸರ್ಕಾರ ಉದ್ಘಾಟಕರಾಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸವಣೂರು ನರಸಿಂಹ ಕಾಮತ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಹಕಾರ ಭಾರತೀಯ ಕರ್ನಾಟಕ. ಮುಖ್ಯ ಅತಿಥಿಗಳಾಗಿ ಶಂಕರಗೌಡ ಹೊಸಳ್ಳಿ, ಸಮಾಜ ಸೇವಕರು ಗಂಗಾವತಿ, ಶಣಪ್ಪ ಯಾಟಿ, ಕ್ರೆಡಿಟ್ ಸೆಲಿನ್ ಸಹ ಪ್ರಮುಖ ಉತ್ತರ ಕರ್ನಾಟಕ, ರಮೇಶ್ ಕೌಲೂರ್ ಅಧ್ಯಕ್ಷರು ಸಹಕಾರ ಭಾರತೀಯ ಕೊಪ್ಪಳ ಜಿಲ್ಲೆ, ನಾಗರಾಜ್ ಅಕ್ಕಿ ಪ್ರಧಾನ ಕಾರ್ಯದರ್ಶಿ ಸಹಕಾರ ಭಾರತೀಯ ಕೊಪ್ಪಳ ಜಿಲ್ಲೆ, ಆನಂದ ಕೊಟ್ರಪ್ಪ ಅಕ್ಕಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಹಕಾರ ಭಾರತೀಯ ಕೊಪ್ಪಳ ಜಿಲ್ಲೆ, ಶರ್ಬೇಂದ್ರ ಬೆನಕನಾಳ್ ಅಧ್ಯಕ್ಷರು ಸಹಕಾರ ಭಾರತೀಯ ಗಂಗಾವತಿ ತಾಲೂಕು, ಶ್ರೀಮತಿ ಲಲಿತಾ ನಾಗರಾಜ್ ಮ್ಯಾಗ್ಲಮನಿ ಮಹಿಳಾ ಪ್ರಮುಖ ಸಹಕಾರ ಭಾರತೀಯ ಕೊಪ್ಪಳ ಜಿಲ್ಲೆ, ಜಿ ಶ್ರೀಧರ್ ಕರಣ ಮನವಳ್ಳಿ ನಿಕಟಪೂರ್ವ ಗಂಗಾವತಿ ಶಾಸಕರು, ಶಿವರಾಮಗೌಡರು ಮಾಜಿ ಸಂಸದರು ಕೊಪ್ಪಳ. ವಿಶೇಷ ಉಪನ್ಯಾಸಕರಾಗಿ ಸವಣೂರು ನರಸಿಂಹ ಕಾಮತ್ ಅವರು ಸಹಕಾರ ಸಂಘದ ಬಗ್ಗೆ ಉಪನ್ಯಾಸವನ್ನು ನೀಡಿದರು. ನಂತರ ಅಭಿನಂದನಾ ಸಮಾರಂಭದಲ್ಲಿ ಚೆನ್ನಪ್ಪ ಮಳಿಗೆ ಅವರ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಿಗೆ ತಮ್ಮ ಇತಿಹಾಸಗಳು ಮತ್ತು ಸಹಕಾರ ಸಂಘದ ಎಲ್ಲ ಗಂಗಾವತಿ ಸಮೃದ್ಧಿ ಪತ್ತಿನ ಸಹಕಾರಿ ಸಂಘ ಕೊಪ್ಪಳ ಪಂಪಾನಗರ ಗೃಹ ನಿರ್ಮಾಣ ಸಹಕಾರಿ ಸಂಘ, ಸುಖಪುರಿ ಸೌಹಾರ್ದ ಸಹಕಾರಿ ಸಂಘ ಮಾತಾಡ ಬರ್ತಾತ ಇದ್ರ ಬರ್ತು ಸಾರನ್ನು ಕೂಡ ಭಯ ಮದುವೆಗೆ ಗೌರವ ಕೊಡ್ಬೇಕು.
ಈ ಸಂಸ್ಥೆ ಅಧ್ಯಕ್ಷರಾಗಿದ್ದೇನು ಪ್ರೇರಣಾದಾಯಕರಾಗಿದ್ದೀನಿ. ಮುಂಬರುವ ದಿನಮಾನಗಳಲ್ಲಿ ಈ ಜಿಲ್ಲೆಯಲ್ಲಿ ಸಹಕಾರಿ ವಲಯದಲ್ಲಿ ಯಾವುದೇ ಒಂದು ಹೋರಾಟಕ್ಕೆ ಮುಂಚೂಣಿಯಾಗಿ ತಮ್ಮ ಏನು ಆಶೋತ್ತರಗಳ ಈಡೇರಿಸಲು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ತಾವೇನು ಕೊಟ್ಟಂತ ಒಂದು ಪ್ರೇರಣೆಯಿಂದ ಸಮರ್ಥವಾಗಿ, ಪ್ರಾಮಾಣಿಕವಾಗಿ, ಸ್ವಾರ್ಥರಹಿತವಾಗಿ, ಜಾತಿರಹಿತವಾಗಿ ಈ ಜಿಲ್ಲೆಯ ಸಹಕಾರ ಸಂಸ್ಥೆ ಉಳಿಬೇಕು. ಈ ಜಿಲ್ಲೆಯ ಸಹಕಾರಿ ಪತ್ತಿನ ಸಹಕಾರಗಳನ್ನು ಉಳಿಬೇಕು. ಇವತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಎಲ್ಲ ಸಹಕಾರಿ ವಲಯ ಇವತ್ತು ಅತ್ಯಂತ ಅಭಿವೃದ್ಧಿಯತ್ತ ಮುನ್ನುಗ್ಗಲು ನನ್ನ ಅಳಿಲು ಸೇವೆ ತಮ್ಮ ಸಮ್ಮುಖದಲ್ಲಿ ಇವತ್ತು ಮಾತುಕೊಡಲು ಪ್ರೇರಣಾದಾಯಕವಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಮೂಲಕ ನನ್ನೆರಡು ಮಾತು ಸಹಕಾರ ಸಂಘ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಕದ ಗದಗ ಜಿಲ್ಲೆಯ ಕಡಗಿನ ಹಾರದಲ್ಲಿ ಪ್ರಾರಂಭ ಆಯಿತು. 1904ರಲ್ಲಿ ಮಾರ್ಚ್ 25ಕ್ಕೆ ಬ್ರಿಟಿಷ್ ಸರ್ಕಾರ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಹಕಾರಿ ಕಾನೂನನ್ನ ಜಾರಿಗೆ ತರುತ್ತದೆ. ನೆಕ್ಸ್ಟ್ ಇಯರ್ ಮರು ವರ್ಷಕ್ಕೆ 1905 ಮೇ 28ನೇ ತಾರೀಕಿಗೆ ಇಡೀ ದೇಶದ ಪ್ರಪ್ರಥಮವಾಗಿ ಕೃಷಿ ಪತ್ತಿನ ಸಹಕಾರ ಸಂಘ ನಮ್ಮ ಕರ್ನಾಟಕದಲ್ಲಿ ಉದಯ ಆಗ್ತದೆ. 1905ರಿಂದ 2026 ಸುಮಾರು 121 ವರ್ಷಗಳ ಸುದೀರ್ಘಾವಧಿಯ ಸಹಕಾರಿ ಪಯಣದಲ್ಲಿ ಹಲವಾರು ಏಳುಬೀಳುಗಳನ್ನು ನಮ್ಮ ನೇತೃತ್ವದಲ್ಲಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮೊಂದು ಸಹಕಾರಿ ಇಲಾಖೆಗೆ ಒಂದು ಸಚಿವಾಲಯವನ್ನು ತಂದುಕೊಟ್ಟಿದ್ದು. ಸೊ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ. ಸೊ ಅದೇ ತರವಾಗಿ ಹಲವು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದರೆ ಈಗ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೇನೆ ಅಂತಂದ್ರೆ ಸಹಕಾರ ಬಗ್ಗೆ ದಿಟ್ಟ ಹೆಜ್ಜೆಯ ಕಾರಣದಿಂದಲೇ ಇವತ್ತು ಕೇಂದ್ರದಲ್ಲಿ ಸಹಕಾರ ಸಚಿವಾಲಯ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಮಗೊಂದು ಹೆಮ್ಮೆ. ಈ ರಾಷ್ಟ್ರದಲ್ಲಿ ನಡೆಸ್ತಕ್ಕಂಥದ್ದು ಅಂದರೆ ಟ್ಯಾಕ್ಸು, ಒಂದು ಮಿಲ್ಟು, ಒಂದು ಅರ್ಬನ್ ಬ್ಯಾಂಕು, ಒಂದು ಕ್ರೆಡಿಟ್ ಸೊಸೈಟಿ, ಈ 4 ಆಧಾರ ಸ್ತಂಭಗಳು. ಅದ್ರ ಜೊತೆಗೆ ಬರತಕ್ಕಂಥ 36 ವಿವಿಧ ರೀತಿಯ ಸರ್ಕಾರಿ ಸಂಸ್ಥೆಗಳು ಈ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾರೆ. ಒಂದು ನಮ್ಮ ಮನಸ್ಸಲ್ಲಿ ಇರೋದು ಅಂದರೆ ಪ್ರೊಫೆಷನಲಿಸಮ್ ತರಬೇಕು. ಸಹಕಾರಿ ಕ್ಷೇತ್ರಗಳಲ್ಲಿ ಪ್ರೊಫೆಷನಲಿಸಮ್ ಇದೆ. ಯಾರು ಸಂಸ್ಥೆಯನ್ನು ನಡೆಸ್ತಾರೋ CEO ಅವರು ಪ್ರೊಫೆಷನಲಿ ವೆರಿ ಸೌಂಡ್ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಆ ಸಂಸ್ಥೆಯನ್ನು ನಡೆಸಬೇಕು. ಅಲ್ಪ ಒಂದು ವಿಚಾರ ಇಟ್ಟುಕೊಂಡಾಗ ಬಹುಶಃ ನಾವೆಲ್ಲರಿಗೂ ವಿಚಾರ ಮಾಡುವಂಥದ್ದು ಏನೆಂದರೆ ಸಹಕಾರ ಸಂಘ ತನ್ನ ಒಂದು ಯಾವುದೇ ಲಾಭಾಂಶ ಮಾಡತಕ್ಕಂಥ ಸಂಘ ಸರಿಯಾಗಿ ಅಲ್ಲಿ ಯಾವುದೇ ಹಣಕಾಸು ವ್ಯವಹಾರಗಳ ಬೇಕಾಗಿ ಇಲ್ಲದೆ ಇವತ್ತು ಮಾಡುವಂಥ ಕಾರ್ಯಕ್ರಮ ಇವತ್ತು ಈಗಾಗಲೇ ನಮ್ಮ ಕ್ರಮಗಳನ್ನು ಮಾತನಾಡುವಾಗ ಬಹುಶಃ ಎಲ್ಲ ವಿಚಾರಗಳಲ್ಲಿ ಮಾಡುವಂಥದ್ದು ತಪ್ಪಿಲ್ಲ. ನರಸಿಂಹ ಮತ್ತು ರೈತರಿಗೆ ಒಳ್ಳೆ ವಿಷಯ ಹೇಳ್ತಾರೆ. ಅವರು ಅಹಿಲಕತೆಯಿಂದ ಬಂದಿರತಕ್ಕಂಥ ಹಣವನ್ನು ಅದು ಪರ್ಸೆಂಟ್ಗೆ ಕೊಡಬೇಕು, ಬ್ರಿಟಿಷ್ ಗೌರ್ಮೆಂಟ್ಗೆ ಕೊಡಬೇಕು ಮತ್ತು ಅದರಲ್ಲಿ ಯಾವುದೇ ಪ್ರೈಸ್ ನೆಗೋಷಿಯೇಷನ್ ಇರುತ್ತದೆ. ಅಂತ ಸಂದರ್ಭದಲ್ಲಿ ಅಮೌಂಟ್ ನಾಯಕ ಬಂದಿರತಕ್ಕಂಥದ್ದು ತ್ರಿಯೋನ್ ಮತ್ತು